ಸ್ಥಳೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಭಾಗದ ಜನಪ್ರಿಯ ಶಾಸಕರು, ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಹ್ವಾನವನ್ನು ಕೊಟ್ಟಿದ್ದೆ. ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ. ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರು, ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಇವತ್ತಿನ ದಿನ ಅವರ ಕಾರ್ಯಕ್ರಮಕ್ಕೆ ಕರೆ ತರಬೇಕು ಅಂತಕ್ಕಂಥ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು. ಆದರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರಲಿಕ್ಕಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಂಜಣ್ಣ ಅವರು, ಆನಂದ್ ರೆಡ್ಡಿ ಅಣ್ಣ ಅವರು, ಜೊತೆಯಲ್ಲಿ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ಇವತ್ತು ಇದ್ದಾರೆ. MP ಅವರು, ಮಲ್ಲೇಶ್ ಬಾಬಣ್ಣ ಅವರು, ಗೋವಿಂದರಾಜಣ್ಣ ಅವರು, ಬಹಳ ಮುಖ್ಯವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು, ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಬಹಳ ಪ್ರೀತಿಯಿಂದ ಆದರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ. ಬಹುಶಃ ಮುಳಬಾಗಿಲಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಪಕ್ಷದ ಶಾಸಕರು ಮಂಜಣ್ಣ ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವರ ಮೇಲೆ ಏನೊಂದು ವಿಶ್ವಾಸವನ್ನು ಇಟ್ಟು ಮತ ಕೊಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ತಕ್ಕಂತೆ ಅವರ ನಡವಳಿಕೆಗಳು, ಅಧಿಕಾರ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ಅನುದಾನದ ಕೊರತೆಗಳು ಏನೇ ಇದ್ರೂ ಕೂಡ ಅದೆಲ್ಲವನ್ನ ಇವತ್ತು ಸರಿದೂಗಿಸ್ಕೊಂಡು ಪ್ರತಿನಿತ್ಯ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಮಂಜಣ್ಣ ಅವರು ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಭಾಳ ಪರ್ಸ್ನಲ್ ಆಗಿ ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸಿದ್ದಾರೆ. ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಮೂಡಿಸುವ ಹಬ್ಬ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ವಿಶೇಷವಾಗಿ ರೈತರಿಗೆ, ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ, ಜೊತೆಯಲ್ಲಿ ಹೆಣ್ಣುಮಕ್ಕಳು, ಯುವಕರು, ಎಲ್ಲ ಸಮುದಾಯ, ಜಾತಿ, ವರ್ಗ, ಧರ್ಮದವರಿಗೂ ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ, ಕುರುಡುಮಲೆ ಗಣೇಶನ ಸನ್ನಿಧಿ ಬಹಳ ಒಂದು ನಂಬಿಕೆಯ ಒಂದು ಸ್ಥಳ. ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಅಚಲವಾದಂಥ ನಂಬಿಕೆಯನ್ನು. ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 30ನೇ ತಾರೀಕು ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಮಂಜಣ್ಣ ಅವರು ಮತ್ತು ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ದಿನಾಂಕ ಅಧಿಕೃತವಾಗಿ ಇವತ್ತು ಬಹುಶಃ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಭಾಳ ದಿನಗಳಿಂದ ನಡೀಬೇಕಾಗಿತ್ತು, ಮಳೆಗಾಲ ಇತ್ತು ಆ ಸಂದರ್ಭದಲ್ಲಿ, ಮತ್ತು ಜೊತೆಯಲ್ಲಿ ಕುಮಾರಣ್ಣ ಅವರು ಬರಬೇಕು. ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವ್ರನ್ನ ಕಾಣಲಿಕ್ಕಿದೆ. ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಮಾಡಲಿಕ್ಕೆ ತಡ ಆದರೂ ಕೂಡ ಮಂಜಣ್ಣನ ಭಾವನೆ ಅದೊಂದು ಇದ್ದಿದ್ದು. ಹಾಗಾಗಿ ಇವತ್ತು ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ನವೆಂಬರ್ 30ನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಚುನಾವಣೆಗಳು 2-2.5 ವರ್ಷದಿಂದ ಏನು ನಡೆದಿದೆ, ಎಲ್ಲ ಚುನಾವಣೆಗಳಲ್ಲೂ ಒಂದು ಮೇಲುಗೈಯನ್ನು ಸಾಧಿಸಿ, ಒಂದು ಹಿಡಿತವನ್ನು ಸಾಧಿಸಿ ಎಲ್ರಿಗೂ ಕೂಡ ಇವತ್ತು ಅಧಿಕಾರವನ್ನು ತಂದುಕೊಡ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಭಾಗದ ಶಾಸಕರು, ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಕೂತು ಆ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ.
ಅವ್ರಿಗೂ ಕೂಡ ಬಹುಶಃ ಅವತ್ತಿನ ದಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು, ಅದು ಕುಮಾರಣ್ಣನ ಕೈಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಏನೊಂದು ವಿಷಯ ಇಟ್ಟಿದ್ದು. ಅದರ ಪ್ರಕಾರವಾಗಿ ನವೆಂಬರ್ 30ನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾನುವಾರವೇ ಬೀಳೋದ್ರಿಂದ, ಏಕೆಂದರೆ ನಿಮ್ಮ ಸಮಯನೂ ಕೂಡ ನೋಡಿ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಹಾಗಾಗಿ ಭಾನುವಾರ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ದಯಮಾಡಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕು, ಮಂಜಣ್ಣ ಅವ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ತಾರೆ. ಮಂಜಣ್ಣ ಅವರು 2018ರಲ್ಲಿ ಒಂದು ಕಡೆ ಮಂಜಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ, ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ, ಗೌರವ, ಇವೆಲ್ಲವನ್ನ ಅವರ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ರು. ಮಂಜಣ್ಣ ಅವ್ರ ಜೊತೆ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬರು ನಮ್ಮ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ರಾಜ್ಯವ್ಯಾಪ್ತಿ ಟೂರ್ ಮಾಡಿದಾಗಲೂ ಕೂಡ ನಾನು ಒಂದು ಗಮನಿಸಿದ್ದು, ನಮ್ಮ ಪಕ್ಷದಲ್ಲಿ ಬಹಳ ಜನ, ಅದರಲ್ಲೂ ನಾನು ವಿಶೇಷವಾಗಿ ಮುಳುವಾಗಲೇ ಹೇಳ್ತಕ್ಕಂಥದ್ದಾದರೆ, ಇದು ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ ಇದ್ದಂಗೆ. ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕೊಳ್ದಿರಾ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತಾ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆನಂದ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇವತ್ತೊಂದು ದೊಡ್ಡ ಶಕ್ತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಕೂತಿದ್ದಾರೆ. ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಯಾರ್ಯಾರಿಗೆ ಯಾವ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಇದ್ದಾರೆ, ಇಲ್ಲಿ ಮಂಜಣ್ಣವರು ಇದ್ದಾರೆ, ಜೊತೆಯಲ್ಲಿ ಜಿಲ್ಲೆ ನಾಯಕರುಗಳು ಇದ್ದಾರೆ. ಎಲ್ಲರೂ ಕೂತು ತೀರ್ಮಾನವನ್ನು ಮಾಡ್ತೇವೆ. ರಾಜ್ಯದಲ್ಲಿ ನಡೀತಾ ಇರೋದು ವಿದ್ಯಮಾನ ITBT ತಪ್ಪಿರೋದಿರ್ಬೋದು, ಹಾಗೆ RSS ಬಗ್ಗೆ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ. ಈಗ ITBT ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಾದರೆ, ಬೆಂಗಳೂರು ನಗರದಲ್ಲಿ ITBT ಸೆಕ್ಟರ್ನ ಬೇರೆ ರಾಜ್ಯಕ್ಕೆ ಹೋಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಕರೆ ತಗೊಂಡು ಬರಲಿಕ್ಕೆ ಅವತ್ತಿನ ಅಂದಿನ ಹೋರಾಟಕ್ಕೆ ಮೂಲ ಪುರುಷರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹೇಗೆ ಅಂತ ಕೇಳಿದ್ರೆ ಬಹುಶಃ ಬಹುತೇಕ ಭಾಳ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದೇನೆ, 10 ವರ್ಷಗಳ ಕಾಲ ITBT ಸೆಕ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅಂದರೆ ನಿಮಗೆ ಅದು 10 ವರ್ಷಗಳ ಕಾಲ ಟ್ಯಾಕ್ಸೇ ಇಲ್ಲ, ನೀವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊಡುವ ಮೂಲಕ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಆದರೆ ಇತ್ತೀಚೆಗೆ ತಾವು ಹೇಳಿದಂಗೆ ಹಬ್ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಬ್ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತೇನು ಸ್ಥಾಪನೆ ಆಗಬೇಕಾಗಿತ್ತು, ಅದು ಗೂಗಲ್ನ ಭಾಳ ಒಂದು ದೊಡ್ಡ ಸಂಸ್ಥೆ. ಅವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ, ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಎದ್ದು ಕಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ಇತ್ತೀಚೆಗೆ ನೀವೆಲ್ಲ ಪ್ರತಿನಿತ್ಯ ನೋಡಿರ್ಬೋದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳ ವಿಚಾರವಾಗಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಈಗ ನೀವು ಔಟರ್ ರಿಂಗ್ ರೋಡ್ಗೆ ಬಂದರೆ, ಅಲ್ಲಿ ನಮ್ಮ ಕೋರಮಂಗಲ ಭಾಗದ ಔಟರ್ ರಿಂಗ್ ರೋಡು 850 ಕೋಟಿಯಷ್ಟು ಅಲ್ಲಿರ್ತಕ್ಕಂಥ IT ಕಂಪ್ನಿಗಳು ಪ್ರತಿ ವರ್ಷ ಟ್ಯಾಕ್ಸನ್ನು ಕಟ್ಟುವ ಮೂಲಕ ರೆವಿನ್ಯೂಗೆ ಕಲೆಕ್ಷನ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಆದರೆ ಅಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದೂವರೆ ತಿಂಗಳಿಂದೆ ಅಲ್ಲಿ ಆ ಕಂಪ್ನಿಯವರು ಈ ಟ್ರಾಫಿಕ್ ಸಮಸ್ಯೆ ಜೊತೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಮೆಟ್ರೋ ಕೆಲಸವು ಅರ್ಧಂಬರ್ಧ ಆಗಿದೆ. ಫುಟ್ಪಾತ್ ಯಾವುದು, ರಸ್ತೆ ಯಾವುದು ಗೊತ್ತಾಗ್ತಾ ಇಲ್ಲ ನಮಗೆ. ಪ್ರತಿನಿತ್ಯ ಬರ್ಲಿಕ್ಕೆ 1.5 ಗಂಟೆ, ಹೋಗೋದಕ್ಕೆ 2 ಗಂಟೆ ಮನೆಗೆ. ಹಾಗಾಗಿ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಬೇರೆ ರಾಜ್ಯಕ್ಕೆ ಅಂತ ಒಂದು ಕಂಪ್ನಿಯ CEO ಹೇಳಿದಾಗ, ಉಸ್ತುವಾರಿಯ ಬೆಂಗಳೂರು ವಹಿಸ್ಕೊಂಡಿರ್ತಕ್ಕಂಥ ಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀವು ಇರೋದಿದ್ರೆ ಇರ್ಬೋದು, ಇಲ್ಲ ಹೋಗೋದಿದ್ರೆ ಹೋಗ್ಬೋದು ಅಂತಕ್ಕಂಥ ಮಾತನ್ನ ಆಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹೀಗಿದ್ದಾಗ ಯಾವ AI ಕಂಪ್ನಿಗಳು ಬರ್ತವೆ, ಯಾವ ಹಬ್ ಮಾಡ್ತೀರಿ ನೀವು ಬೆಂಗಳೂರು ನಗರವನ್ನು? ಇಷ್ಟೆಲ್ಲ ನಿಮಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಾತಾವರಣ, ನಾನು ಹೇಳ್ತಾ ಇರೋದು ನಿಮಗೆ ವೆದರು, ಬಹುಶಃ ವೆದರ್ ಕಂಡೀಷನ್ ನಮಗೇನು ಸಪೋರ್ಟ್ ಮಾಡ್ತದೆ. ಆಮೇಲೆ ಜನ ಬೆಂಗಳೂರು ನಗರದಲ್ಲಿ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಭಾಳ ಜನ ಇವತ್ತಿಲ್ಲಿ ಬಂದಿದ್ದಾರೆ. ಬೆಂಗಳೂರು ನಗರ ಅಂದರೆ ಒಂದು ರೀತಿ ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ, ಆದರೆ ಇವತ್ತು ಗುಂಡಿ ನಗರ ಆಗಿ ಪರಿವರ್ತನೆ ಆಗೋಗಿದೆ ಬೆಂಗಳೂರು ನಗರ. ಈಗಲೂ ನೀವು ಹೊಸದಾಗಿ ನೋಡಿರ್ಬೋದು, ಅದೆಂಥದ್ದು ರೆಗ್ಯುಲರೈಸೇಷನ್, ಅಕ್ರಮ ಸಕ್ರಮ, B ಖಾತಾಯಿಂದ A ಖಾತಾಗೆ ಮಾಡೋದಕ್ಕೆ ನಾಳೆ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ದೀಪಾವಳಿ ಹಬ್ಬದ ಏನು ಉಡುಗೊರೆ
ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 45,000 ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ಬಿ ಖಾತಾ ಟು ಎ ಖಾತಾ. ಯಾಕೆಂದರೆ ನಿಮ್ಗೆ ಗೊತ್ತಿದೆ SR ರೇಟ್ಗಳು ಏನೇನಿದೆ. ಪಾಪ ಯಾವಾಗಲೂ ಒಂದು 20,000ಕ್ಕೋ 25,000ಕ್ಕೋ 30,000ಕ್ಕೋ 30/40 ಸೈಟನ್ನು ತಗೊಂಡಿರ್ತಕ್ಕಂಥವ್ರು ಇವತ್ತು ಕನಿಷ್ಠ ಪಕ್ಷ 5,000 10,000 15,000 SR ರೇಟ್ ಹೋಗಿದೆ. ಇವತ್ತು ಅವ್ರು ಅದನ್ನು ರೆಗ್ಯುಲರೈಸೇಷನ್ ಮಾಡಬೇಕಂದ್ರೆ ಅವ್ರ ಸೈಟ್ ವ್ಯಾಲ್ಯೂನೇ ಅವತ್ತು 25,000 30,000 50,000 ಕೊಟ್ಟು ತಗೊಂಡವರು ಇವತ್ತು 5 ಲಕ್ಷ 10 ಲಕ್ಷ ಅವ್ರ ಕೈಲಿ ಕಟ್ಟಿಸ್ಕೊಂಡು ಮತ್ತೆ 45,000 ಕಲೆಕ್ಟ್ ಮಾಡಿ ಮತ್ತದ್ರಲ್ಲಿ ಪಾಪ ಅದೇನೋ 10,000 ಗುಂಡಿಗಳಾಗಿದೆ ಅಂತ ನ್ಯಾಷನಲ್ ಮೀಡಿಯಾನಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ, ಚರ್ಚೆ ಆಗ್ತಾ ಇರ್ತೀವಿ. ಗುಂಡಿ ಮುಚ್ಚಬೇಕಲ್ಲ, ದುಡ್ಡಿಲ್ಲ ಅಥವಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನ ಹೇಳಕ್ಕೂ ಸಿದ್ಧ ಇಲ್ಲ ಈ ರಾಜ್ಯ ಸರ್ಕಾರ. ಇಲ್ಲ ದುಡ್ಡಿದೆಯೋ ಇಲ್ವೋ ಅಂತಕ್ಕಂಥ ಶ್ವೇತಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಸವಾಲನ್ನು ಹಲವಾರು ಬಾರಿ ಕುಮಾರಣ್ಣ ಅವ್ರು ಹಾಕೋರು. ಬಟ್ ಇಲ್ಲಿವರೆಗೂ ಅದನ್ನ ಹೇಳಕ್ಕೆ ಸಿದ್ಧ ಇಲ್ಲ. 1,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತಾರೆ, ಅದೇನೋ ಡೆಡ್ ಲೈನ್ ಕೊಟ್ಟಿದ್ದೀವಿ, ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ, ಟೈಮ್ ಲೈನ್ ಕೊಟ್ಟಿದ್ದೀವಿ ಅಂತಾರೆ. ಹೀಗೆ ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆಯಣ್ಣ. ಮತ್ತಿನ್ನೇನು ಗ್ಯಾರಂಟಿಗಳು 2,000 ರೂಪಾಯಿ 5 ತಿಂಗಳಿಂದ ಬಂದಿಲ್ವಂತೆ. 6 ತಿಂಗಳ ಗಡಿ ಮುಕ್ತ, 5 ತಿಂಗಳು 6 ತಿಂಗಳು ಅಂತ ನಾವು ನೋಡ್ತಾ ಇದ್ವಿ. ಅಂಗನವಾಡಿ ಯಾರು ಸರ್ಕಾರಿ ನೌಕರರಿಗೆ ಯಾರಿಗೂ ಕೂಡ ಸಂಬಳಗಳಿಲ್ಲ. ಆಮೇಲೆ ಒಂದು ಕಡೆ ಅದೆಂಥದ್ದು ಈ ಜಾತಿ ಗಣತಿ ಅಂತಾರೆ. ಅದು ಎಷ್ಟು ನೀವು ಗುತ್ತಿಗೆದಾರರ ಪರಿಸ್ಥಿತಿ ನೀವು ಕೇಳಬೇಡಿ. ನೀವು ಸರ್ಕಾರ ಬಂದಾಗಿಂದ ಅದೆಂಥದ್ದು 40% 50% ಸರ್ಕಾರ ಅಂತ ಹಿಂದಿನ ಸರ್ಕಾರದ ಮೇಲೆ ಆಪಾದನೆ ಮಾಡೋದು. ಇನ್ನು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಕೂಡ 33,000 ಗುತ್ತಿಗೆದಾರರಿದ್ದಾರೆ ಈ ರಾಜ್ಯದಲ್ಲಿ. ಹತ್ತತ್ರ 1.5 ಲಕ್ಷ ಕೋಟಿಯಷ್ಟು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಲ್ಲ. ಸರ್, ಈಗ RSS ಏನು ಶತಾಬ್ದಿ ವರ್ಷ ಮಾಡುತ್ತಿರುವಾಗ ಈ ಥರ ಒಂದು ಏನು ಸರ್ಕಾರಿ ಜಾಗಗಳಲ್ಲಿರ್ಬೋದು, ಸರ್ಕಾರಿ ಒಂದು ಅದನ್ನು ನಿಷೇಧ ಮಾಡೋದಕ್ಕೆ ಈಗ ನೋಡಿ ಅಣ್ಣ, ಇಶ್ಯೂ ಡೈವರ್ಟ್ ಮಾಡೋದು ಬೇಡ ರಾಜ್ಯ ಸರ್ಕಾರ. ವಿಚಾರಗಳು ಸಾಕಷ್ಟಿದೆ. ಜನ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ. ಪ್ರತಿ ಸಂದರ್ಭದಲ್ಲೂ 1 ತಿಂಗಳು ಅದ್ಯಾವುದೋ ಜಾತಿ ಗಣತಿ ಚರ್ಚೆ, ಅದು ಇನ್ನೇನು ಸತ್ತೋಗ್ತಾ ಇದ್ದಂಗೆ ಮತ್ತಿನ್ನೊಂದು ಇವಾಗ RSS ಇವರೇ ವಿಷಯ ಹುಟ್ಟಾಕೋದು. ಈಗ RSS ನಮ್ಮ ಭಾರತ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ತನ್ನದಾದಂಥ ಸ್ವಯಂ ಸಂಘದಿಂದ ಯಾವುದೇ ರೀತಿ ಅನ್ಯಾಯ ಏನಾಗಿಲ್ಲ ನಮ್ಮ ದೇಶಕ್ಕೆ RSS ಕಡೆಯಿಂದ. ಬದಲಾಗಿ ಏನಾದರೂ ಆಗಿದ್ರೆ ಒಳ್ಳೆಯದಾಗಿದೆ. ಈಗ ಅವ್ರ ಮೇಲೂ ಇವಾಗ ಈ ರೀತಿ ಸಾಧಿಸ್ಕೊಂಡು ಹೋಗೋದ್ರಿಂದ ಏನರ್ಥ ಇದೆ? ಸಾಕಷ್ಟು ವಿಚಾರಗಳಿದೆ. ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ, ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ. ಅಲ್ಲೆಲ್ಲೋ ನಾವು ಕಲಬುರಗಿಗೆ ಹೋಗಿದ್ದು ಜನತಾದಳದವರೇ ಫಸ್ಟ್ ಹೋಗಿ ಕಲಬುರಗಿಗೆ ಹೋದ್ವು, ಬೀದರ್ಗೆ ಹೋದ್ವು, ಯಾದಗಿರಿಗೆ ಹೋದ್ವು. ಅತಿವೃಷ್ಟಿ ಆಯಿತು. ಇಲ್ಲಿವರೆಗೂ ಜಾಯಿಂಟ್ ಸರ್ವೆಗಳು ನಡೆದಿಲ್ಲ. ಇಲ್ಲಿವರೆಗೂ ರೈತರಿಗೆ ಹೆಕ್ಟರ್ ಜಮೀನು 25,000 ಏನು ಕೊಡಬೇಕು ಅಂತಕ್ಕಂಥದ್ದು ರೈತರು ಬೇಡಿಕೆ ಇಟ್ಟಿದ್ರು. ಇವತ್ತು ಎಷ್ಟು ಕೊಟ್ಟಿದ್ದಾರೆ? ಬರೀ ಘೋಷಣೆ ಮಾಡಿ ಬಂದಿದ್ದಾರೆ. ಈ ಸರ್ಕಾರ ಬರೀ ಘೋಷಣೆಗೆ ಸೀಮಿತ ಅಷ್ಟೇ. ಇಲ್ಲಿವರೆಗೂ ಏನಾದರೂ 1 ರೂಪಾಯಿ ಬಿಡುಗಡೆ ಮಾಡಿದ್ದಾರಾ? ಅತಿವೃಷ್ಟಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ರೈತರಿಗೆ ಅವ್ರ ಬೆಳೆ ಎಲ್ಲ ನಾಶ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ದಿನ ಬೆಳಗ್ಗಿದ್ರೆ ಇಶ್ಯೂ ಡೈವರ್ಟ್ ಮಾಡೋದು. ಜಾತಿ ಗಣತಿ ಮುಗೀತು, ಮತ್ತೆ ಯಾಕಪ್ಪ ಜಾತಿ ಗಣತಿ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ರಲ್ಲ 180 ಕೋಟಿ ಖರ್ಚು ಮಾಡಿ ಕೃಷ್ಣಣ್ಣ, ಅದನ್ನು ಬಿಡುಗಡೆ ಮಾಡ್ಬೋದಲ್ವಾ? ಅದನ್ನ ಯಾಕೆ ಮುಚ್ಚುಮರೆ ಮಾಡ್ತೀರಿ? ಜನರ ಟ್ಯಾಕ್ಸ್ ಮನಿ ಇಲ್ಲ ಅಂತಾನೆ ಇವತ್ತು 180 ಕೋಟಿ ಖರ್ಚು ಮಾಡ್ಕೊಂಡಿರೋದು ಜಾತಿ ಗಣತಿ ಕಳೆದ ಬಾರಿ. ಅದನ್ನೇ ಬಿಟ್ಟಿಲ್ಲ ನೀವು. 2 ಕೋಟಿ ಮನೆಗಳು ರೀಚ್ ಔಟ್ ಆಗೋಕ್ಕಾಗ್ತದ? ಮಾಡ್ತಾ ಇದ್ದೀರಾ? ಹೋಗ್ಲಿ, ಅದೇನೋ ಈ ಟೀಚರ್ಸ್ಗೆ ರಜಾ ಇತ್ತು ಮಾಡ್ತಾ ಇದ್ದೀವಿ ಅಂದ್ರಿ, ರಜಾ ಮುಗಿದೋಯ್ತು. ಆ ಟೀಚರ್ಸ್ಗೂ ದುಡ್ಡು ಕೊಟ್ಟಿಲ್ಲ ಅಂತಾರೆ ಮಾಡೋರಿಗೆ. ಗುರುವಾರ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಮೈತ್ರಿ ಬಹಳ ಗಟ್ಟಿಯಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗಟ್ಟಿ ನಿಲುವಿಂದ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡೂ ಪಕ್ಷಗಳು ಒಗ್ಗಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಬಹಳ ಗಟ್ಟಿ ನಿಲುವಿಂದ ಹೊರಟಿದ್ದೀವಿ. ಅದು ಭಗವಂತನ ಇಚ್ಛೆ, ಜನರ ಆಶೀರ್ವಾದ ನಮ್ಗೆ ಗೊತ್ತಿಲ್ಲ. ಅದು ನೋಡೋಣ, ಅದೀಗಲೇ ಹೇಳಕ್ಕಾಗಲ್ಲ. ಜನಸೇನಾದ ಪವನ್ ಕಲ್ಯಾಣ್ ಬಗ್ಗೆ ಯುವಕರಿಗೆ ಒಂದು ಆದರ್ಶ ಕೊಟ್ಟಿದ್ದಾರೆ ನಿಮ್ಮ MLA ಸಾಹೇಬ್. ಜನಸೇನಾ ಬೇಕು ಪವನ್ ಕಲ್ಯಾಣ್ನ 2ನೇ ಪವನ್ ಕಲ್ಯಾಣ್ ಅಂತ ಒಂದು ನೋಡಿ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡ. ನಮ್ಮ ವ್ಯಕ್ತಿತ್ವವೇ ಬೇರೆ,
ಅವರು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರತಕ್ಕಂಥವ್ರು. ನಿನ್ನೆ ದಿನ ಕೃಷ್ಣಣ್ಣ ಅವರು ವೇದಿಕೆ ಮೇಲಿದ್ದರು. ಅವರು ಒಂದು ಬೇಡಿಕೆಯನ್ನು ಇಟ್ಟರು ನಮ್ಮ ಈ ಭಾಗದ ನೀರಾವರಿ ವಿಚಾರವಾಗಿ. ಅವರು ಕೂಡ ಅದ್ರ ಬಗ್ಗೆ ಭಾಳ ಗೌರವಿತವಾಗಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಕೂಡ ಮಾತನಾಡ್ತೇನೆ, ನಾನು ಕೂಡ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಈ ಕಂಪ್ಯಾರಿಸನ್ಸ್ ಏನಿಲ್ಲ. ನಿಖಿಲ್ ಕುಮಾರಸ್ವಾಮಿನೇ ಪವನ್ ಕಲ್ಯಾಣ್ ಅವರು ಪವನ್ ಕಲ್ಯಾಣ್. ಆಯ್ತು, ಅವರಲ್ಲಿ ಇವ್ರಲ್ಲಿ ಬಿಡ್ರಿ. ಅವ್ರಿಗೆ ಆಂಧ್ರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಶ್ರೀನಿವಾಸಪುರದ ವೆಂಕಟರೆಡ್ಡಿ ಅವರು ಬಿಟ್ಟೋಗಿದ್ದಾರೆ ಸರ್. ಇದು ವೆಂಕಟರೆಡ್ಡಿ ಅವ್ರಿಗೆ ಅಷ್ಟೇ ಅಲ್ಲ, ಇದು ನೋವು. ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಕಳೆದ ಬಾರಿ 10 ಕೋಟಿ ಕೊಡ್ತೀನಿ ಅಂದ್ರು 10 ಕೋಟಿ ಇಲ್ಲಿವರೆಗೂ ₹1 ಬಿಡುಗಡೆ ಆಗಿದೆಯೋ ಗೊತ್ತಿಲ್ಲ, ಬಜೆಟ್ ಹೇಳಬೇಕು. ಈಗ ಅದೆಂತದೋ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ, ಮಿಕ್ಕಂತ ಎಲ್ಲ BJP JDS 25 ಕೋಟಿ ಅಂತಾರೆ. 25 ಕೋಟಿ ₹25 ಬರಲ್ಲ. ನಾನು ಹೇಳಿದ್ನಲ್ಲ, ಬರೀ ಘೋಷಣೆ ಅಷ್ಟೇ. ಕೇಳಿ, ಶಾಸಕರು ಕೇಳಬೇಕಲ್ಲ ಏನಣ್ಣ. ಓಕೆ, ಥ್ಯಾಂಕ್ ಯು ಅಣ್ಣ.